ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಮಕ್ಕಳೇ, ನಿಮಗೆಲ್ಲ ತೆರಿಗೆ ಬಗ್ಗೆ ಗೊತ್ತಿರಬಹುದು. ತೆರಿಗೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಇವತ್ತಿನ ರೇಡಿಯೋ ಕ್ಲಾಸ್ ರೂಮ್ನಲ್ಲಿ ನಾವು ಪಡ್ಕೊಳ್ಬಹುದು. ಇವತ್ತಿನ ರೇಡಿಯೋ ಕ್ಲಾಸ್ ರೂಮ್ನ ವಿಷಯ ಏನು ಗೊತ್ತಾ ಮಕ್ಕಳೇ? ನಮ್ಮ ತೆರಿಗೆ ಪದ್ಧತಿ. ನಡೆಸಿಕೊಡುವವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಶಬಾನಾ, ಹಾಗೂ ಇದರಲ್ಲಿ ಭಾಗವಹಿಸುವವರು ದ ಭಾರತ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳಾದ ಅಭಯ್ ಪ್ರಸಾದ್ ಭಟ್ ಹಾಗೂ ಮನಸ್ವಿ. ಹಾಯ್ ಮನಸ್ವಿ, ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೇನೆ. ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ನಿನ್ ಗೊತ್ತಾ, ನನ್ನ ಅಪ್ಪ ಇವತ್ತು ಐಸ್ ಕ್ರೀಮ್ ತೆಗೆದು ಕೊಡ್ತಾರಂತ ಹೇಳಿದ್ದಾರೆ. ಹಾಗಾಗಿ ನಾನು ತುಂಬಾ ಖುಷಿಯಲ್ಲಿದ್ದೇನೆ. ಹೌದಾ? ಏನ್ ವಿಶೇಷ ಇವತ್ತು? ನನ್ನ ಅಪ್ಪನ ಸ್ಯಾಲರಿ ಜಾಸ್ತಿ ಆಗುತ್ತಿದೆ ಅಂತೆ. ಹಾಗಾಗಿ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಹೌದಾ? ನನ್ನ ಅಪ್ಪನ ಸಂಬಳನೂ ಜಾಸ್ತಿ ಆಗಿದೆಯಂತೆ. ಆದ್ರೆ ಅವರು ಏನೋ ಟೆನ್ಷನ್ ನಲ್ಲಿದ್ದಾರೆ. ಟ್ಯಾಕ್ಸ್ ಏನೋ ಕಟ್ ಆಗುತ್ತೆ ಅಂತ ಹೇಳಿದ್ದು. ಆದ್ರೆ ಅದರ ಬಗ್ಗೆ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಹೌದಾ? ನನ್ನ ಆಂಟಿ ಒಬ್ರಿದ್ದಾರೆ, ಅವರಿಗೆ ಇದರ ಬಗ್ಗೆ ಎಲ್ಲ ಗೊತ್ತು. ಅದಲ್ಲದೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ನನ್ನಲ್ಲೂ ಕೆಲವು ಪ್ರಶ್ನೆಗಳು ಕೇಳಲಿಕ್ಕಿದೆ. ಇವರನ್ನು ಈಗ ಭೇಟಿ ಮಾಡಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೇಳುವ. ಸರಿ, ಬಾ ಹೋಗುವ. ಇಲ್ಲೇ ಹತ್ತಿರದಲ್ಲಿದೆ ಅವರ ಮನೆ. ನಮಸ್ತೆ ಆಂಟಿ. ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಇವಳು ನನ್ನ ಫ್ರೆಂಡ್ ಮನಸ್ವಿ ಅಂತ. ಇವಳು ನಮ್ಮ ಮನೆ ಹತ್ತಿರನೇ ಇರೋದು. ಇವಳಿಗೆ ನಿಮ್ಮಲ್ಲಿ ಕೇಳುವ ಕೆಲವು ಪ್ರಶ್ನೆಗಳು ಇದೆ ಅಂತೆ. ನನಗೂ ಕೆಲವು ಪ್ರಶ್ನೆ ಕೇಳಲಿಕ್ಕಿದೆ. ಉತ್ತರ ಹೇಳ್ತೀರಾ ಆಂಟಿ? ಖಂಡಿತವಾಗಿಯೂ. ನಿಮ್ಮ ಯಾವ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ನಿಮ್ಮಲ್ಲಿ ಉತ್ತರ ಸಿಗುತ್ತೆ ಅಂತ ಇವಳನ್ನು ಇಲ್ಲಿಗೆ ಕರ್ಕೊಂಡು ಬಂದೆ. ಹಾಯ್ ಮನಸ್ವಿ, ಎಷ್ಟನೇ ಕ್ಲಾಸಲ್ಲಿ ಕಲಿತಿದ್ದೀಯಾ? ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರಿ, ಈಗ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ತೆರಿಗೆ ಅಂದ್ರೆ ಏನು? ಯಾಕೆ ಕಟ್ಬೇಕಂತ ಹೇಳ್ತೀರಾ ಆಂಟಿ? ತೆರಿಗೆ ಅಂದ್ರೆ ಇದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವ ಒಂದು ಪದ್ಧತಿ. ಇದನ್ನು ನಾವು ಕಡ್ಡಾಯವಾಗಿ ನಮ್ಮ ಸರ್ಕಾರಕ್ಕೆ ಕಟ್ಟುವಂಥದ್ದು. ಈಗ ನೋಡಿ, ನಮಗೆ ಏನಾದ್ರೂ ಒಂದು ವಸ್ತು ಬೇಕು ಅಂತಿದ್ರೆ ನಾವು ಅಂಗಡಿಗೆ ಹೋಗಿ ಆ ವಸ್ತುವನ್ನು ಕೊಂಡ್ಕೊಳ್ಬೇಕಂದ್ರೆ ಏನು ಬೇಕು? ನಮ್ಗೆ ದುಡ್ಡು. ಸೊ ದುಡ್ಡು ಇದ್ರೆ ಮಾತ್ರ ನಮ್ಗೆ ವಸ್ತುಗಳನ್ನು ಕೊಂಡುಕೊಳ್ಬಹುದು ಅಲ್ವಾ? ಹಾಗಾಗಿ ಈಗ ನಮ್ಮ ಸರ್ಕಾರಕ್ಕೆ ಯಾವುದೇ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು, ಅದನ್ನು ನಡೆಸಬೇಕು ಅಂತಿದ್ರೆ ಅವರಿಗೂ ಸಹ ದುಡ್ಡು ಬೇಕಲ್ವಾ? ಆ ದುಡ್ಡನ್ನು ಅವರು ನಮ್ಮಂತ ತೆರಿಗೆ ಪಾವತಿದಾರರಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಮ್ಮದೇ ಬೆನಿಫಿಟ್ಗೆ, ನಮ್ಮದೇ ಉಪಯೋಗಕ್ಕಾಗಿ ಯೂಸ್ ಮಾಡ್ತಾರೆ. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ. ನಮ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆದಾಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತೇವೆ. ಸೊ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಕಡಿಮೆ ದರದಲ್ಲಿ ಔಷಧಿಯನ್ನು ಕೊಡುತ್ತಾರೆ. ಈ ಕಡಿಮೆ ದರದ ಔಷಧಿ ಅವರು ಕೊಡ್ಬೇಕಂತಿದ್ರೆ ಅವರಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಅದು ನಮ್ಮಂತ ತೆರಿಗೆ ಪಾವತಿದಾರರಿಂದ ಅದನ್ನು ಕಲೆಕ್ಟ್ ಮಾಡ್ಕೊಂಡು, ತೆರಿಗೆಯ ರೂಪದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಇಂಥ ಒಂದು ಉಪಯೋಗಕ್ಕಾಗಿ ಬಳಸ್ಕೊಳ್ತಿದ್ದಾರೆ. ಹಾಗಾಗಿ ಈ ತೆರಿಗೆ ಕಟ್ಟೋದು ಎಲ್ರಿಗೂ ಕಡ್ಡಾಯ. ಯಾರಿಗೆಲ್ಲ ತೆರಿಗೆ ಬರುತ್ತೋ ಅವ್ರು ಕಡ್ಡಾಯವಾಗಿ ಈ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗತ್ತೆ. ಆಯ್ತು. ಯಾವೆಲ್ಲ ರೀತಿಯ ತೆರಿಗೆಗಳು ಇರುತ್ತೆ? ತೆರಿಗೆಗಳಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕಂತಿದ್ರೆ 2 ರೀತಿ ಇದೆ. ಅಂದ್ರೆ ಅದು ಒಂದು ನೇರ ತೆರಿಗೆ, ಮತ್ತೊಂದು ಪರೋಕ್ಷ ತೆರಿಗೆ. ನೇರ ತೆರಿಗೆಯಲ್ಲೂ ಸಹ ಮತ್ತೆ ಬೇರೆ ಬೇರೆ ರೀತಿಯ ತೆರಿಗೆಗಳಿರುತ್ತೆ. ಈಗ ಉದಾಹರಣೆಗೆ ಹೇಳುವುದಾದ್ರೆ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್. ಅಂದ್ರೆ ನಮ್ಮಲ್ಲಿ ಈಗ ಇನ್ಕಮ್ ಇದ್ರೆ, ಅಂದ್ರೆ ಆದಾಯ ಇದ್ರೆ ಆ ಆದಾಯದ ಮೇಲೆ ನಾವು ನಮ್ಮ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅದು ನಾವು ಕಟ್ಟುವಂತ ತೆರಿಗೆ ಸರ್ಕಾರಕ್ಕೆ ನಮ್ಮ ಆದಾಯದ ಮೇಲೆ. ಅದು ನಮ್ಮಲ್ಲಿ ಅದೇನಾಗತ್ತೆ ಅಂದ್ರೆ ನೇರ ತೆರಿಗೆ ಆಗತ್ತೆ. ಸೊ ಮುಖ್ಯವಾಗಿ ಹೇಳುವುದಂದ್ರೆ 2 ರೀತಿಯ ತೆರಿಗೆ ಇದೆ, ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ. ನೇರ ತೆರಿಗೆ ಅಂದ್ರೆ ಏನು? ಪರೋಕ್ಷ ತೆರಿಗೆ ಅಂದ್ರೆ ಏನು?
ನೇರ ತೆರಿಗೆ ಅಂದ್ರೆ ಈಗ ನೇರವಾಗಿ ಅಂದ್ರೆ ಯಾರ ಹತ್ರ ಆದಾಯ ಇದೆ ಅವರೇ ನೇರವಾಗಿ ಸರ್ಕಾರಕ್ಕೆ ಕಟ್ಟುವಂತ ತೆರಿಗೆಯನ್ನು ನೇರ ತೆರಿಗೆ ಅಂತ ಹೇಳ್ತಾರೆ. ಪರೋಕ್ಷ ತೆರಿಗೆ ಅಂದ್ರೆ ಈಗ ನಾವೇನಾದ್ರೂ ವಸ್ತು ತಕೊಂಡ್ರೆ ಅಥವಾ ನಾವೇನಾದ್ರೂ ಸರ್ವಿಸ್ ತಕೊಂಡ್ರೆ ಅಂತ ವಸ್ತು ಮತ್ತೆ ಸರ್ವಿಸ್ ನ ಮೇಲೆ ಏನಾದ್ರೂ ಟ್ಯಾಕ್ಸ್ ಇದೆ ಅಂತ ಆದ್ರೆ ಆ ಟ್ಯಾಕ್ಸ್ ಅನ್ನು ಇನ್ನೊಬ್ಬರಿಂದ ಕಲೆಕ್ಟ್ ಮಾಡಿ ಅದನ್ನು ಸರ್ಕಾರಕ್ಕೆ ಕಟ್ಟುವುದಿದೆಯಲ್ಲ, ಅದು ಪರೋಕ್ಷ ತೆರಿಗೆ. ಈಗ ನೇರ ತೆರಿಗೆಯಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿನ್ಗೆ, ಆದಾಯ ತೆರಿಗೆ ಅಂತ ಹೇಳಿದೆ, ಇನ್ಕಮ್ ಟ್ಯಾಕ್ಸ್. ಅದು ನಮ್ಮ ಆದಾಯಕ್ಕೆ ಅಂದ್ರೆ ಉದಾಹರಣೆಗೆ ನಿನ್ನ ಅಪ್ಪ ಈಗ ಜಾಬ್ ಅಲ್ಲಿ ಇದ್ದಾರೆ ಅಂತ ಆದ್ರೆ ಅವರಿಗೆ ಎಲ್ಲಾದ್ರೂ ಕಂಪನಿಯಲ್ಲಿ ಏನಾದ್ರೂ ಅವರು ಆದಾಯ ಸ್ಯಾಲರಿಗೆ ಜಾಬ್ ಅಲ್ಲಿ ಇದ್ದಾರೆ ಅಂತ ಆದ್ರೆ ಅವರಿಗೆ ಬರುವ ಇನ್ಕಮಿಗೆ ಅವರು ಇಯರ್ಲಿ ಅದಕ್ಕೆ ಟ್ಯಾಕ್ಸ್ ಕಟ್ತಾರೆ ಆ ಇನ್ಕಮ್ ನ ಮೇಲೆ. ಅದು ಆದಾಯ ತೆರಿಗೆ, ಅದು ನೇರ ತೆರಿಗೆ, ನಿನ್ನ ಅಪ್ಪವೇ ಕಟ್ಟುವಂತದ್ದು. ಆದ್ರೆ ಪರೋಕ್ಷ ತೆರಿಗೆ ಅಂದ್ರೆ ಹಾಗೆ ಅಲ್ಲ. ಈಗ ನೀನೊಂದು ಅಂಗಡಿಗೆ ಹೋಗ್ತೀಯ, ಏನಾದ್ರೂ ಒಂದು ವಸ್ತು ತಗೊಳ್ತೀಯ, ಅದ್ರ ಮೇಲೆ ಟ್ಯಾಕ್ಸ್ ಕೊಡ್ತೀಯ ಅಂಗಡಿಯವರಿಗೆ. ಆದ್ರೆ ಅದನ್ನು ನಿನ್ನ ಕೈಯಿಂದ ಕಲೆಕ್ಟ್ ಮಾಡಿ ನಿನ್ನ ಕೈಯಿಂದ ತಕೊಂಡು ಸರ್ಕಾರಕ್ಕೆ ಕಟ್ಟುವುದೇನಿದೆ ಅದು ಪರೋಕ್ಷ ತೆರಿಗೆ. ಅಂದ್ರೆ ನೇರವಾಗಿ ಕಟ್ಟಲ್ಲ, ಇನ್ನೊಬ್ಬರಿಂದ ತಕೊಂಡು ಅದನ್ನು ಮತ್ತೆ ಸರ್ಕಾರಕ್ಕೆ ಕೊಡ್ತಾರೆ, ಅದು ಪರೋಕ್ಷ ತೆರಿಗೆ ಅಂತ. ಇಂಡೈರೆಕ್ಟ್ ಕರೆಕ್ಟ್. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಅದೇ ಆದಾಯ ತೆರಿಗೆ, ಆದಾಯದ ಮೇಲೆ ಕಟ್ಟುವಂತ ಟ್ಯಾಕ್ಸ್ ಆದಾಯ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆ. ಸೊ ಇನ್ಕಮ್ ನ ಮೇಲೆ ಈಗ ನಿನ್ನ ಹತ್ರ ತುಂಬಾ ದುಡ್ಡಿದೆ ಅನ್ಕೋ, ಆ ದುಡ್ಡನ್ನು ನೀನು ನಿನ್ನ ಹತ್ರ ಇಟ್ಕೊಳ್ಳಿಕ್ಕೆ ಆಗದೆ ಬ್ಯಾಂಕ್ ಅಲ್ಲಿ ಇಡ್ತೀಯ. ಬ್ಯಾಂಕ್ ಅಲ್ಲಿ ಇಟ್ಟ ಕೂಡಲೇ ನಿನ್ಗೆ ಬ್ಯಾಂಕಿನವರು ಏನ್ ಮಾಡ್ತಾರೆ, ಅದಕ್ಕೆ ಅದರ ಮೇಲೆ ಇಂಟ್ರೆಸ್ಟ್ ಅಂತ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ, ಮಂತ್ಲಿ ಇಷ್ಟು ಅಂತ ಹೇಳಿ ಬಡ್ಡಿ ಕೊಡ್ತಾರೆ. ಆ ಬಡ್ಡಿ ನಿನ್ಗೆ ನಿನ್ನ ದುಡ್ಡು ಇಟ್ಟ ಕಾರಣಕ್ಕೆ ಬರುವಂತ ಬಡ್ಡಿ ಇಂಟ್ರೆಸ್ಟ್, ಅದು ನಿನಗೆ ಇನ್ಕಮ್ ಆಗತ್ತೆ. ಆ ಇನ್ಕಮ್ ನ ಮೇಲೆ ನೀನು ಸರ್ಕಾರಕ್ಕೆ ಇಷ್ಟು % ಅಂತ ಹೇಳಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇದನ್ನು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ನಮ್ಮಲ್ಲಿರುವ ಇನ್ಕಮ್ ನ ಮೇಲೆ, ನಮ್ಮಲ್ಲಿರುವ ಆದಾಯದ ಮೇಲೆ ಕಟ್ಟುವ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆ. ಎಲ್ಲರೂ ಕಟ್ಬೇಕಾ? ಇಲ್ಲ, ಅಲ್ಲೂ ಎಲ್ಲರೂ ಕಟ್ಬೇಕಂತ ಇಲ್ಲ. ನಮ್ಮ ಸರ್ಕಾರ ಅದಕ್ಕೆ ಅಂತ ಹೇಳಿ ಕಾನೂನು ಮಾಡಿದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಅಂದ್ರೆ ಆದಾಯ ತೆರಿಗೆ ಆಕ್ಟ್ ಅಂತ ಹೇಳಿ. ಆ ಆಕ್ಟಿನ ಪ್ರಕಾರ ಅಲ್ಲಿ ನಿಮ್ಗೆ ಕಂಡೀಷನ್ಸ್ ಇದೆ. ಅಂದ್ರೆ ನೀನೀಗ ಆಸ್ ಅ ಇಂಡಿವಿಜುವಲ್ ನೀನು ದೊಡ್ಡವನಾದ ನಂತರ, ಬೆಳೆದು ದೊಡ್ಡವನಾದ ನಂತರ ನೀನು ಒಂದು ಸ್ಯಾಲರಿಗೆ ಜಾಬಿಗೆ ಜಾಯ್ನ್ ಆದ್ರೆ, ಒಂದು ಕೆಲಸಕ್ಕೆ ಜಾಯ್ನ್ ಆದ್ರೆ ಅಲ್ಲಿ ನಿನಗೆ ಒಂದು ಮಂತ್ಲಿ ಒಂದು 20,000 ಹಾಗೆ ಸಂಬಳ ಸಿಕ್ಕಿದ್ರೆ ಅಥವಾ 25,000 ಇಯರ್ಲಿ ಟೋಟಲ್ ಒಂದು ವರ್ಷದಲ್ಲಿ ನಿನಗೆ ಎಷ್ಟು ಆದಾಯ ಬರುತ್ತೆ, ಅದು ಒಂದು ವೇಳೆ ನಿನ್ನದು ಏಜ್ 60 ಮೊದಲಿರೋ ತನಕ 60 ಇಯರ್ಸ್ಗಿಂತ ಮೊದಲು 2.5 ಲಕ್ಷಕ್ಕಿಂತ ಮೇಲೆ ಇದ್ರೆ ಮಾತ್ರ ನೀನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇಲ್ಲ ಅಂದ್ರೆ ನಿನಗೆ ಆಗ 2.5 ಲಕ್ಷ ತನಕಕ್ಕೆ ಟ್ಯಾಕ್ಸ್ ಇಲ್ಲ, ಅದಕ್ಕೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಸರ್ಕಾರ. 2.5 ಲಕ್ಷಕ್ಕಿಂತ ಮೇಲೆ ಎಷ್ಟು ಇನ್ಕಮ್ ಇದೆ ಅದಕ್ಕೆ ನೀನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದೇ ತರ ಕಂಪನಿಗಳಿರತ್ತೆ, ಫೋರ್ಮ್ ಇರತ್ತೆ. ಈಗ ನಾವು ನೋಡ್ತೇವಲ್ಲ, ದೊಡ್ಡ ದೊಡ್ಡ ಕಂಪನಿ ಇದೆ, ರಿಲಯನ್ಸ್, ಅಂಬಾನಿ ಇಂಡಸ್ಟ್ರಿ ಅಂತೆಲ್ಲ ನೀವು ಕೇಳಿರ್ಬೋದು, ಟಾಟಾ, ಅವರೆಲ್ಲ ಕಂಪನಿಯಲ್ಲಿ ವರ್ಕ್ ಮಾಡುವಂತ. ಅವರದ್ದು ಕಂಪನಿ ಆಸ್ ಅ ಹೋಲ್ ಅವರದ್ದು ಇನ್ಕಮ್ ಎಷ್ಟು ಇದೆ ಅಂತ ಹೇಳಿ ಚೆಕ್ ಮಾಡಿ ಅವರದ್ದು ಎಷ್ಟು ಪ್ರಾಫಿಟ್ ಬರುತ್ತೆ ಟೋಟಲ್ ಟರ್ನ್ ಓವರ್ ಅಲ್ಲಿ, ಅಂದ್ರೆ ಅವರ ಟೋಟಲ್ ಗ್ರಾಸ್ ರಿಸಿಟ್ ಅವರೆಲ್ಲ ಖರ್ಚೆಲ್ಲ ಕಳೆದು ಹೋಗಿ ಎಷ್ಟು ಪ್ರಾಫಿಟ್ ಉಳಿಯತ್ತೆ ನೋಡಿ, ಆ ಪ್ರಾಫಿಟ್ ನ ಮೇಲೆ ಅವರು ಆದಾಯ ಕಟ್ಟುವಂತ, ಅವರು ಟ್ಯಾಕ್ಸ್ ಕಟ್ಟುವಂತದ್ದು, ತೆರಿಗೆ ಕಟ್ಟುವಂತದ್ದು. ಸೊ ಎಲ್ರು ಕಟ್ಟಬೇಕಂತಿಲ್ಲ. ಯಾರೆಲ್ಲ ಆದಾಯ ತೆರಿಗೆ ಆಕ್ಟಿನ ಪ್ರಕಾರ ಅವರ ಕಂಡೀಷನ್ ಪ್ರಕಾರ ನಿಮ್ಗೆ ಲಿಮಿಟ್ಗಿಂತ ಜಾಸ್ತಿ, ಥ್ರೆಶೋಲ್ಡ್ಗಿಂತ ಜಾಸ್ತಿ ಟ್ಯಾಕ್ಸ್ ಬರುತ್ತೆ, ಅವರು ಮಾತ್ರ ಕಟ್ಟಿದ್ರೆ ಸಾಕಾಗತ್ತೆ. ಇದನ್ನು ಹೇಗೆ ಕಟ್ಟುವುದು? ಇದನ್ನು ನೀವೇನ್ ಮಾಡ್ಬೇಕಂದ್ರೆ ಮಕ್ಳೇ, ಅದು ನಾವಾಗಿ ಸಹ ಕಟ್ಟಬಹುದು. ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಅವರೊಂದು ಸೈಟ್, ಅಂದ್ರೆ ಅವರದೊಂದು ಸಾಫ್ಟ್ವೇರ್ ಇದೆ, ಸೈಟ್ ಇದೆ, incometax.gov.in ಅಂತ ಹೇಳಿ. ಅದನ್ನು ನೀವು ಟೈಪ್ ಮಾಡ್ಕೊಂಡ್ರೆ ನಿಮ್ಗೆ, ಅಂದ್ರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರಿಗೆಲ್ಲರಿಗೂ ಸಹ ಪಾನ್ ಇರಬೇಕು, PAN, ಪಾನ್ ಅಂತ, ಪರ್ಮನೆಂಟ್ ಅಕೌಂಟ್ ನಂಬರ್. ಎಸ್, ಪಾನ್ ಕಾರ್ಡ್. ಪರ್ಮನೆಂಟ್ ಅಕೌಂಟ್ ನಂಬರ್ ನಿಮ್ಮಲ್ಲಿ ಇದ್ರೆ ಆ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನು, ಪಾನ್ ಅನ್ನು ನಾವು ಇನ್ಕಮ್ ಟ್ಯಾಕ್ಸ್ ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಲ್ಲಿ ಒಮ್ಮೆ ನಿಮ್ಮದು ಪಾನ್ ರಿಜಿಸ್ಟರ್ ಆದ ನಂತರ ನೀವು ಲಾಗಿನ್ ಆಗಿ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಟ್ಯಾಕ್ಸಸ್ ಕಟ್ಟುವ ಸೌಲಭ್ಯ ಕಲ್ಪಿಸಿದ್ದಾರೆ. ಸೊ ಅಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗತ್ತೆ. ನೀವು ಇಂಡಿವಿಜುವಲ್ ಆಗಿ ನೀವು ಒಂದು ನಿಮ್ಮ ಇನ್ಕಮಿಗೆ ಕಟ್ಟುವುದಂತ ಆದ್ರೆ ನಿಮ್ಗೆ ಯಾವ ರಿಟರ್ನ್ ಅಪ್ಲೈ ಆಗತ್ತೆ ಅಂದ್ರೆ ಅಲ್ಲಿ ನಮ್ಗೆ 7 ತರದ ITR ಇದೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದೆ, 1 2 3 4 5 6 7 ಅಂತ. ನಿಮಗೆ ಯಾವ ರಿಟರ್ನ್ ಅಪ್ಲೈ ಆಗುತ್ತೆ ಆ ರಿಟರ್ನ್ ಅನ್ನು ಫಿಲ್ ಮಾಡಿಕೊಂಡು ಮತ್ತೆ ನಿಮಗೆ ನಿಮ್ಮ ಇನ್ಕಮ್ ಡೀಟೇಲ್ ಅನ್ನೆಲ್ಲ ಅದರಲ್ಲಿ ತೋರಿಸಿ. ಅಂದ್ರೆ ನಿಮ್ಗೆ ಈಗ ಸ್ಯಾಲರಿ ಇನ್ಕಮ್ ಅಂತಂದ್ರೆ ಟೋಟಲ್ ನಿಮ್ಗೆ ಎಷ್ಟು ಸ್ಯಾಲರಿ ಇಯರ್ಲಿ, ಮತ್ತೆ ನಿಮ್ದು ಬಿಸ್ನೆಸ್ ಇನ್ಕಮ್ ಆದ್ರೆ ಬಿಸ್ನೆಸ್ ಇಂದ ಎಷ್ಟು ಇನ್ಕಮ್ ಬರುತ್ತೆ ಅದನ್ನೆಲ್ಲ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನು ಅದರಲ್ಲಿ ತೋರಿಸಿ ಟೋಟಲ್ ವ್ಯಾಲ್ಯೂ ಬಂದ ನಂತರ ನಿಮಗೆ ಅದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ನಾನು ಹೇಳಿದಾಗೆ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲೇ 2.5 ಲಕ್ಷ ತನಕ ಇನ್ಕಮ್ ಇಲ್ಲ, ಟ್ಯಾಕ್ಸ್ ಇಲ್ಲ. 2.5 ಇಂದ 5 ಲಕ್ಷ ತನಕ 5% ಇದೆ, ಮತ್ತೆ 5 ರಿಂದ 10 ಲಕ್ಷ ತನಕ 20% ಇದೆ, 10 ಲಕ್ಷಕ್ಕಿಂತ ಎಬೋ ಹೋದಾಗ 30% ಇದೆ. ಆ ಬೇಸಿಸ್ ಅಲ್ಲಿ ನಿಮ್ಮ ಒಟ್ಟು ಆದಾಯದ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿ ಇಷ್ಟು ಕಟ್ಟಬೇಕು ಅಂತ ಅದರಲ್ಲಿ ತೋರಿಸುತ್ತೆ. ಅದರ ಪ್ರಕಾರ ನೀವು ಮತ್ತೆ ಚಲನ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದಲೇ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿಕೊಂಡು ನಿಮ್ಮ ರಿಟರ್ನ್ ಅನ್ನು ಫೈಲ್ ಮಾಡುವಂಥದ್ದು. ಅದನ್ನ ಯಾವಾಗ ಕಟ್ಟೋದು?
ಈಗ ನಿಮ್ಗೆ ಒಮ್ಮೆ ಟ್ಯಾಕ್ಸ್ ಬರತ್ತೆ ಅಂತ ಆದ್ರೆ ನೀವು ಈಗ ನಮ್ಮಲ್ಲಿ ನಾರ್ಮಲ್ ಆಗಿ ನಾವು ಫುಲ್ ಇಯರ್ ಯಾವ್ದು ನಾವು ಹೇಳುದು ಫುಲ್ ಇಯರ್ ಫಸ್ಟ್ ಜನವರಿಯಿಂದ 31st ಡಿಸೆಂಬರ್ ನಮ್ಮ ಕ್ಯಾಲೆಂಡರ್ ಇಯರ್ ಫಸ್ಟ್ ಜನವರಿಯಿಂದ 31st ಡಿಸೆಂಬರ್. ಬಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅವರು ಹೇಗೆ ಮಾಡಿದ್ದಾರೆ ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಲಿಕ್ಕೆ ಇಯರ್ ಅವರದ್ದು ಫಿನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ, ನಾವು ಹೇಳುವಂತದ್ದು ಕ್ಯಾಲೆಂಡರ್ ಇಯರ್. ಇದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫಿನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ. ಫಿನಾನ್ಷಿಯಲ್ ಇಯರ್ ಅಂದ್ರೆ 1st ಏಪ್ರಿಲ್ ಇಂದ ನೆಕ್ಸ್ಟ್ 31st ಮಾರ್ಚ್ ತನಕ ಫುಲ್ 1 ಇಯರ್. ಸೊ 1st ಏಪ್ರಿಲ್ ಇಂದ 31st ಮಾರ್ಚ್ ಆಫ್ ದಿ ನೆಕ್ಸ್ಟ್ ಇಯರ್ ಅಲ್ಲಿ ಎಷ್ಟು ಆದಾಯ ನೀವು ಗಳಿಸಿರ್ತೀರಾ ಆ ಇನ್ಕಮ್ ಅನ್ನು ನಿಮ್ಮ ರಿಟರ್ನ್ ಅಲ್ಲಿ ತೋರಿಸಿ ಅದನ್ನು ನೀವು ಕಟ್ಟುವಂತದ್ದು ನೆಕ್ಸ್ಟ್ ಇಯರ್. ಅಂದ್ರೆ ಈಗ ನಾನು ಹೇಳ್ತಿರೋದು ಉದಾಹರಣೆಗೆ ಈಗ ನಾವು 2023 ಜನವರಿಯಲ್ಲಿ ಇದ್ದೇವೆ. ಸೊ ಏಪ್ರಿಲ್ 2022 ಇಂದ ಮಾರ್ಚ್ 2023 ತನಕದ ಆದಾಯವನ್ನು ನೀವು ಜುಲೈ 31st ನ ಒಳಗೆ ನಿಮ್ಮ ರಿಟರ್ನ್ ಅನ್ನು ಫೈಲ್ ಮಾಡಿ ಕಟ್ಟುವಂಥದ್ದು. ಎವ್ರಿ ಇಯರ್ ನಿಮ್ದು ಇಯರ್ ಮುಗ್ದ ಕೂಡಲೇ ಆ ವರ್ಷ ಮುಗ್ದ ಕೂಡಲೇ ಆ ನಂತರ ಅದರ ನೆಕ್ಸ್ಟ್ ಜುಲೈ ಬರತ್ತಲ್ಲ 31st ಜುಲೈ ಅದರ ಮೊದಲೇ ನೀವು ಅದನ್ನು ಡಿಕ್ಲೇರ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾದದ್ದು. ಆಯ್ತು, ಕಟ್ಟಿದ್ರೆ ಏನಾಗುತ್ತೆ? ಕಟ್ಟದಿದ್ರೆ ನೀವು ನೋಡಿ, ನೀವೀಗ ಟ್ಯಾಕ್ಸ್ ಕಟ್ಟಲಿಕ್ಕೆ ಬಂದು ನೀವು ಕಟ್ಟದಿದ್ರೆ ಆಗ ನಿಮ್ಮಿಂದ ಸರ್ಕಾರ ನಿಮ್ಮ ಪೆನಾಲ್ಟಿಯನ್ನು ಕೇಳ್ತಾರೆ. ಅಂದ್ರೆ ಈಗ ನಿನ್ಗೆ ಟ್ಯಾಕ್ಸ್ ಕಟ್ಲಿಕ್ಕಿದೆ, ನೀನ್ ಕಟ್ಲಿಲ್ಲ, ಆಗ ಏನಾಯ್ತು, ಗೌರ್ಮೆಂಟಿಗೆ ಲಾಸ್ ಆಯ್ತು, ಸರ್ಕಾರಕ್ಕೆ ಅದು ಅಷ್ಟು ಲಾಸ್ ಆಯ್ತು. ಸೊ ಸರ್ಕಾರಕ್ಕೆ ಮತ್ತೆ ಗೊತ್ತಾಗತ್ತೆ ನಿನ್ನ ಹತ್ರ ಇಷ್ಟು ಇನ್ಕಮ್ ಇತ್ತು, ನೀನ್ ಅದನ್ನು ತೋರಿಸ್ಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಅದಕ್ಕೆ ಕಟ್ಲಿಲ್ಲ ಅಂತೇಳಿ. ಆವಾಗ ಗೌರ್ಮೆಂಟ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ನಿನಗೆ ನೋಟಿಸಸ್ ಅನ್ನು ಇಶ್ಯೂ ಮಾಡಿ ನಿನ್ನಿಂದ ಅದರ ಮೇಲೆ ಪೆನಾಲ್ಟಿಯನ್ನು ಕಲೆಕ್ಟ್ ಮಾಡ್ಕೊಳ್ತದೆ. ಈಗ ನಾರ್ಮಲ್ ಆಗಿ ನೀನ್ ಡಿಲೇ ಮಾಡಿದ್ರೆ, ಅಂದ್ರೆ ನಾನು ಹೇಳಿದಾಗೆ ನೀನ್ 31st ಜುಲೈ ಒಳಗೆ ಕಟ್ಟಬೇಕಿತ್ತು, 31st ಒಳಗೆ ಕಟ್ಲಿಲ್ಲ, ಮತ್ತೆ ಡಿಲೇ ಮಾಡಿದೆ ಅಂತ ಆದ್ರೆ ಅವಾಗ್ಲೇ ಅವ್ರು ನಿನಗೆ 5,000 ಪೆನಾಲ್ಟಿ ಆಗ್ತಾರೆ ಸೆಕ್ಷನ್ 234F ನ ಪ್ರಕಾರ. ನೀನೀಗ ಅದು ಸಹ ಮಾಡದಿದ್ರೆ, ಡಿಲೇ ಮಾಡಿ ಸಹ ಕಟ್ಲಿಲ್ಲ, ಮತ್ತೆ ಕಟ್ತೀಯ ಅಂತಾದ್ರೆ ಅವರಿಗೆ ಗೊತ್ತಾದ್ರೆ, ಸರ್ಕಾರಕ್ಕೆ ಗೊತ್ತಾದ್ರೆ ಮತ್ತೆ ನಿನ್ನಿಂದ ಅವರು ಇನ್ಕಮ್ ಡಿಕ್ಲೇರ್ ಮಾಡ್ಲಿಲ್ಲ ಅಂತೇಳಿ ಅನ್ಎಕ್ಸ್ಪ್ಲೇನ್ಡ್ ಇನ್ಕಮ್ ಅಂತ ಹೇಳಿ ನಿನ್ಗೆ ನಾರ್ಮಲ್ ಆಗಿ ಕಟ್ಟುವ ರೇಟಿಗಿಂತ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತದೆ. ಅದಕ್ಕಾಗಿ ನಾನು ಹೇಳೋದು, ನಿಮ್ಗೆ ಗೊತ್ತಿದ್ದವ್ರ ಹತ್ರ ಎಲ್ಲರ ಹತ್ರ ಹೇಳ್ಬೇಕಾದದ್ದೊಂದೇ, ನೀವು ಆದಷ್ಟು ನಮ್ಗೆ ಇನ್ಕಮ್ ಇದ್ರೆ ನಾವು ಆದಷ್ಟು ಟೈಮಿನ ಒಳಗೆ ಅದನ್ನು ಡಿಕ್ಲೇರ್ ಮಾಡಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾದ. ಓಕೆ, ತೆರಿಗೆ ಕಡಿಮೆ ಮಾಡಬಹುದಾ? ಹಾ, ಖಂಡಿತವಾಗಿಯೂ. ಈಗ ತೆರಿಗೆ ನಿಮ್ಗೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಗೊತ್ತಿರತ್ತಲ್ವಾ. ಸೊ ನೀವೇನ್ ಮಾಡ್ಬೇಕಂತೆ, ಮೊದ್ಲೇ ನಾನು ಹೇಳಿದಾಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫಿನಾನ್ಷಿಯಲ್ ಇಯರ್ ಅಂದ್ರೆ ಏಪ್ರಿಲ್ 1st ಇಂದ ಹಿಡಿದು 31st ಮಾರ್ಚ್ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ವರ್ಷದ ಗ್ಯಾಪ್ ಅಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದ್ರೆ, ಈಗ ನನಗೆ ಈ ಮಂತ್ಲಿ ಇಷ್ಟು ಇನ್ಕಮ್ ಬರ್ತಾ ಇದೆ, ನನಗೆ ವರ್ಷದಲ್ಲಿ ಇಷ್ಟು ಆದಾಯ ಆಗತ್ತೆ, ಅದರ ಮೇಲೆ ನಾನು ಇಷ್ಟು ಟ್ಯಾಕ್ಸ್ ಕಟ್ಬೇಕಂತ ಗೊತ್ತಿದ್ರೆ ಮೊದ್ಲೇ ನಾವು ಟ್ಯಾಕ್ಸ್ ಪ್ಲಾನಿಂಗ್ ಮಾಡಬೇಕು. ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನಂದ್ರೆ, ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ತುಂಬಾ ತರದ ಎಕ್ಸೆಂಪ್ಷನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 80C ಸೆಕ್ಷನ್ ಅಂತ ಇದೆ. ಆ ಸೆಕ್ಷನ್ ಅಲ್ಲಿ ಏನಿದೆ, ನಾವು LIC ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಡಿಡಕ್ಷನ್ ಸಿಗತ್ತೆ. ಅಂದ್ರೆ ನಾನು ಹೇಳಿದಾಗೆ, ಈಗ ನಮಗೊಂದು ವರ್ಷದಲ್ಲಿ ಟೋಟಲ್ 10 ಲಕ್ಷ ಆದಾಯ ಇದೆ ಅಂತಾದ್ರೆ 10 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಬೇಕಂತಿಲ್ಲ. 10 ಲಕ್ಷದಲ್ಲಿ ನೀನೇನು LIC ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಅಥವಾ ನಾವು ಬೇರೆ ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಏನು ಇಟ್ಟಿರ್ತೇವೆ ಅಂತದೆಲ್ಲ. ಮತ್ತೆ ನಾವು ಮನೆ ಕಟ್ಟುವಾಗ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ನಾವು ಲೋನ್ ತಗೊಳ್ತೇವಲ್ವಾ ಬ್ಯಾಂಕ್ ಅಲ್ಲಿ. ನಿಮ್ಗೆ ಮನೆ ಕಟ್ಟಿದಿದ್ರೆ, ನಿಮ್ಮ ಮನೆಯಲ್ಲಿ ಎಲ್ಲ ಲೋನ್ ತಗೊಂಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಅದ್ರ ಬಗ್ಗೆ. ಸೊ ಆಗ ಅದ್ರ ಮೇಲೆ ಬಡ್ಡಿ ಕಟ್ತೇವೆ. ಅದ್ರದ್ದೆಲ್ಲ ಏನು ಡಿಡಕ್ಷನ್ಸ್ ಇರತ್ತೆ ಅದನ್ನೆಲ್ಲ ಡಿಡಕ್ಟ್ ಮಾಡಿಕೊಂಡು ಏನು ಆದಾಯ ಉಳಿತದೆ ಅದ್ರ ಮೇಲೆ ಮಾತ್ರ ಕಟ್ಟಬೇಕು. ಸೊ ತೆರಿಗೆಯನ್ನು ಸಹ ನಾವು ಕಡಿಮೆ ಮಾಡ್ಬೋದು ಟ್ಯಾಕ್ಸ್ ಪ್ಲಾನ್ ಮಾಡಿ. ಅದು ಮಾತ್ರ ನಾವು ವಿದಿನ್ ದ ಫಿನಾನ್ಷಿಯಲ್ ಇಯರ್ ಅಲ್ಲೇ ಪ್ಲಾನ್ ಮಾಡಿಕೊಂಡು ಮತ್ತೆ ನಾವು ಫಿನಾನ್ಷಿಯಲ್ ಇಯರ್ ಎಂಡ್ ಆದ ನಂತರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕಟ್ಟಬೇಕಾದಂತ. ಹಾಗಾದ್ರೆ ಅದನ್ನ ಕಡಿಮೆ ಸಹ ಮಾಡ್ಬೋದು. ಹೌದು. ತೆರಿಗೆ ಕಟ್ಟುವುದರಿಂದ ದೇಶಕ್ಕೆ ಮತ್ತು ನಮಗೆ ಏನು ಅನುಕೂಲ? ತೆರಿಗೆ ಕಟ್ಟುವುದರಿಂದ ದೇಶಕ್ಕೆ ಏನು ಅನುಕೂಲ ಅಂದ್ರೆ, ನೀನು ಕಟ್ಟಿದ ತೆರಿಗೆಯನ್ನೇ ಉಪಯೋಗ ಮಾಡಿಕೊಂಡು ಸರ್ಕಾರ ಬೇರೆ ಯಾರಿಗೂ ಅಲ್ಲ, ನಮಗೋಸ್ಕರವೇ ಉಪಯೋಗ ಮಾಡ್ತದೆ ಅಲ್ವಾ. ಅದು ನಾನು ಫಸ್ಟ್ ಅಲ್ಲೇ ಹೇಳಿದಾಗೆ, ತೆರಿಗೆ ನಾವು ಕಟ್ಟಿದಾಗೆ ಅವರಿಗೆ ದುಡ್ಡು ಹೋಗುತ್ತೆ. ಆ ದುಡ್ಡನ್ನು ಯೂಸ್ ಮಾಡ್ಕೊಂಡು ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾರೆ. ನಮ್ಮ ದೇಶಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಅಷ್ಟು ಉಪಯೋಗ ನಮ್ಗೆ ಬರುತ್ತೆ. ಈಗ ನೀವು ಕೇಳಿರ್ಬೋದು, ಅಮೆರಿಕದಲ್ಲಿ ತುಂಬಾ ವ್ಯವಸ್ಥೆ ಇದೆ, ಹಾಗಿದೆ ಹೀಗಿದೆ ಅಂತೆಲ್ಲ ಕೇಳ್ತೇವೆ ನಾವು. ನಮ್ಮ ಇಂಡಿಯಾದಲ್ಲಿ ಅಷ್ಟು ವ್ಯವಸ್ಥೆ ಇಲ್ಲ ಅಂತ. ಅದು ಯಾವ ರೀಸನ್ ಇಂದಾಗಿ? ನಮ್ಮಂತ ಎಲ್ಲರೂ ತೆರಿಗೆ ಕಟ್ಟಲಿಕ್ಕೆ ಇರುವವರು ತೆರಿಗೆ ಕಟ್ಟಿ ಆ ತೆರಿಗೆ ದುಡ್ಡು ಗೌರ್ಮೆಂಟಿಗೆ ಹೋದ್ರೆ, ಸರ್ಕಾರಕ್ಕೆ ಹೋದ್ರೆ, ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ಸರ್ಕಾರ ಏನ್ ಮಾಡತ್ತೆ, ನಮ್ಮದೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡತ್ತೆ.
ಎಲ್ಲ ತರದ ಉಪಯೋಗ ನಮ್ಗೆ ಯಾವ ತರದೆಲ್ಲ ಬೇಕಾಗತ್ತೆ ಅಂತದೆಲ್ಲ ಬಿಲ್ಡ್ ಮಾಡುತ್ತೆ. ಆಗ ಅದರಿಂದ ಯಾರಿಗೆ ಉಪಯೋಗ? ನಮ್ಗೆ ಉಪಯೋಗ ಆಗುತ್ತೆ. ಸೊ ಅದರಿಂದಾಗಿ ನಾವು ತೆರಿಗೆ ಕಟ್ಟಬೇಕು. ಅದನ್ನು ಯೂಸ್ ಮಾಡಿಕೊಂಡು ಗವರ್ಮೆಂಟ್ ಸರ್ಕಾರ ಸತ ಬೇಕಾದ ಎಲ್ಲಾ ಫೆಸಿಲಿಟಿಯನ್ನು ನಮ್ಗೆ ಕೊಟ್ರೆ ಅದು ಎರಡೂ ಕಡೆಯಿಂದ ನಮ್ಗೆ ಬೆನಿಫಿಟ್ ಆಗತ್ತೆ. ಹಾಗಾಗಿ ತೆರಿಗೆ ಅನ್ನೋದು ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕಟ್ಟಬೇಕು. ಫಾರ್ಮ್ 16 ಅಂದ್ರೆ ಏನು? ಫಾರ್ಮ್ 16 ಅಂದ್ರೆ ಒಂದು ಸರ್ಟಿಫಿಕೇಟ್. ಅದು ನಮ್ಮ ಅಂದ್ರೆ ಯಾರು ನಾವೀಗ ಯಾರ ಅಂಡರ್ ಅಲ್ಲಿ ಕೆಲಸ ಮಾಡ್ತೇವೆ, ಈಗ ಉದಾಹರಣೆಯಾಗಿ ನಿನ್ನ ಅಪ್ಪ ಎಲ್ಲಾದ್ರೂ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾರೆ ಅಂತಾದ್ರೆ ಅವರ ಮಂತ್ಲಿ ಏನು ಅವರಿಗೆ ಸಂಬಳ ಸಿಗತ್ತೆ, ಸ್ಯಾಲ್ರಿ ಸಿಗತ್ತೆ, ಆ ಸ್ಯಾಲ್ರಿಯಿಂದ ಒಂದು ಪೋರ್ಷನ್ ಟ್ಯಾಕ್ಸ್ ಅಂತ ಹೇಳಿ, ತೆರಿಗೆ ಅಂತ ಹೇಳಿ ಅವರ ಎಂಪ್ಲಾಯರ್ ಕಟ್ ಮಾಡ್ತಾರೆ. ಅಂದ್ರೆ ಹೇಗೆ ಅಂದ್ರೆ ನಾನು ಹೇಳಿದೆ ಈಗ ನಿಮ್ಗೆ ಮಾರ್ಚ್ ಎಂಡ್ ಆದ ನಂತರ ಜುಲೈಗಿಂತ ಮೊದಲು ನಿಮ್ಮ ರಿಟರ್ನ್ ಫೈಲ್ ಮಾಡಿ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಈಗ ನಿಮ್ಗೆ ಒಂದೇ ಸಲಕ್ಕೆ ಆ ವರ್ಷದಲ್ಲಿ ಒಮ್ಮೆಗೆ ಟ್ಯಾಕ್ಸ್ ಇಷ್ಟು ಕಟ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಕಷ್ಟ ಆಗತ್ತಲ್ವಾ. ಒಂದೇ ಸಲಕ್ಕೆ 50,000 ಕಟ್ಟಬೇಕು, 1 ಲಕ್ಷ ಕಟ್ಟಬೇಕು, 2 ಲಕ್ಷ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ಅದಕ್ಕೆ ಗವರ್ಮೆಂಟ್ ತಂದಿರುವಂತದ್ದು ಅದೊಂದು ಬೆನಿಫಿಟ್ ಏನಂದ್ರೆ ನೀವು ಮೊದ್ಲೇ ಅವರಿಗೆ ಸ್ಯಾಲ್ರಿ ಕೊಡುವಾಗ ಅಂದ್ರೆ ಎಂಪ್ಲಾಯೀಸ್ಗೆ ಸಂಬಳ ಕೊಡುವಾಗ ಇಷ್ಟು ಪೋರ್ಷನ್ ಅನ್ನು ಕಟ್ ಮಾಡಿ ನೀವು ಅದನ್ನು ಗವರ್ಮೆಂಟ್ಗೆ ಕಟ್ಟಿ. ಅಂದ್ರೆ ನಮ್ಮ ಪರವಾಗಿ ನಮ್ಮ ಯಾರು ಎಂಪ್ಲಾಯರ್ ಇರ್ತಾರೆ ಅವರು ಒಂದು ಪೋರ್ಷನ್ ಅನ್ನು ಕಟ್ ಮಾಡಿ ಸರ್ಕಾರಕ್ಕೆ ಮೊದ್ಲೇ ಕಟ್ಟಿರ್ತಾರೆ. ಮತ್ತೆ ನಾವು ನೆಕ್ಸ್ಟ್ ರಿಟರ್ನ್ ಫೈಲ್ ಮಾಡುವಾಗ ಅಷ್ಟನ್ನು ಡಿಡಕ್ಟ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಬ್ಯಾಲೆನ್ಸಿಗೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಆಯ್ತು. ಸೊ ಅವಾಗ ಅವರು ಏನೇನ್ ಡಿಡಕ್ಟ್ ಮಾಡ್ತಾರೆ ನೋಡು, ಆ ಡಿಡಕ್ಷನ್ಸ್ ಎಲ್ಲವನ್ನು, ಆ ಟ್ರಾನ್ಸಾಕ್ಷನ್ಸ್ ಎಲ್ಲವನ್ನು ಸಹ ಫಾರ್ಮ್ 16 ಅಲ್ಲಿ ರೆಕಾರ್ಡ್ ಮಾಡಿ ನಿನಗೆ ಕೊಡ್ತಾರೆ ಪ್ರೂಫ್ ಆಗಿ. ನೀನು ನೆಕ್ಸ್ಟ್ ಎಲ್ಲಿ ಹೋಗಿ ನಿನ್ನ ರಿಟರ್ನ್ ಫೈಲ್ ಮಾಡ್ತೀಯಾ ಅಲ್ಲಿ ಅವರಿಗೆ ಆ ಫಾರ್ಮ್ 16 ತೋರಿಸಿದ್ರೆ ಅವರಿಗೆ ಕ್ಲಿಯರ್ ಆಗತ್ತೆ. ಅಂದ್ರೆ ನೀನು ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ, ನಿನ್ನ ಟ್ರಾನ್ಸಾಕ್ಷನ್ ಮೇಲೆ ಇಷ್ಟು ಟ್ಯಾಕ್ಸ್ ಅವರು ಡಿಡಕ್ಟ್ ಮಾಡಿದ್ದಾರೆ, ಇಷ್ಟು ನಿನಗೆ ಬ್ಯಾಲೆನ್ಸ್ ಟ್ಯಾಕ್ಸ್ ಕಟ್ಲಿಕ್ಕೆ ಬರ್ತದೆ ಅಂತ. ಇದು ಫಾರ್ಮ್ 16 ಅಂತ ಹೇಳಿ. ಇದು ಇದ್ರೆ ನೀನು ಎಲ್ಲಿ ಬೇಕಾದ್ರೂ ಹೋಗಿ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ. ಪರೋಕ್ಷ ತೆರಿಗೆಯನ್ನು ಯಾಕೆ ಕಟ್ಟಬೇಕು, ಯಾರು ಕಟ್ಟಬೇಕು? ಪರೋಕ್ಷ ತೆರಿಗೆ ಅಂದ್ರೆ ನೋಡಿ, ನಾನು ಹಾಗೆ ಇಷ್ಟೊತ್ತು ನಾವು ಮಾತಾಡಿದ್ವಲ್ಲ ಇನ್ಕಮ್ ಟ್ಯಾಕ್ಸ್, ಇದಿಷ್ಟು ಸಹ ನಮ್ಮ ಆದಾಯದ ಮೇಲೆ ನಾವು ಕಟ್ಟುವಂಥದ್ದು. ಅಂದ್ರೆ ನನಗೆ ಇನ್ಕಮ್ ಇದ್ರೆ ನಾನೇ ಕಟ್ಟುವಂಥದ್ದು. ಪರೋಕ್ಷ ತೆರಿಗೆ ಅಂದ್ರೆ ಹಾಗೆ ಅಲ್ಲ. ನಾವು ಯಾವುದೇ ವಸ್ತು ಸೇಲ್ ಮಾಡುವಾಗ ಅಥವಾ ಯಾವುದೇ ಸರ್ವಿಸ್ ಇನ್ನೊಬ್ಬರಿಗೆ ಕೊಡುವಾಗ ಅವರಿಂದ ಕಲೆಕ್ಟ್ ಮಾಡಿ ನಾವು ಮತ್ತೆ ಸರಕಾರಕ್ಕೆ ಕಟ್ಟಲಿಕ್ಕೆ ಅದನ್ನು ಪರೋಕ್ಷ ಅಂತ ಹೇಳುದು. ಸೊ ಪರೋಕ್ಷ ತೆರಿಗೆ ಯಾರು ಕಟ್ಟುದಂದ್ರೆ ಕಟ್ಟುವಂಥದ್ದು ಯಾರು ಬಿಸ್ನೆಸ್ ಮಾಡ್ತಾರೆ. ಈಗ ಬಿಸ್ನೆಸ್ ಪರ್ಸನ್ ಇದ್ರೆ, ಈಗ ನಿನ್ನಪ್ಪ ಬಿಸ್ನೆಸ್ ಮಾಡ್ತಿದ್ರೆ ನಿನ್ನ ಅಪ್ಪ ಕಲೆಕ್ಟ್ ಮಾಡಿ ಅಪ್ಪ ಕಟ್ಟುವಂಥದ್ದು ಸರ್ಕಾರಕ್ಕೆ. ಆದ್ರೆ ಅಪ್ಪನ ದುಡ್ಡಿಂದ ಅಲ್ಲ, ಅಪ್ಪ ಅದನ್ನು ಯಾರಿಗೆ ಆ ವಸ್ತುವನ್ನು ಸೇಲ್ ಮಾಡಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ದುಡ್ಡು ಪಡ್ಕೊಂಡು ಅಲ್ಲಿ ಅದರಿಂದ ಆ ಟ್ಯಾಕ್ಸ್ ಅನ್ನು ಗವರ್ಮೆಂಟ್ಗೆ ಕಟ್ಟುವಂಥದ್ದು, ಸರ್ಕಾರಕ್ಕೆ ಕಟ್ಟುವಂಥದ್ದು. ಸೊ ಪರೋಕ್ಷ ತೆರಿಗೆ ಕಟ್ಟುವಂಥದ್ದು ಯಾರು ಬಿಸ್ನೆಸ್ ಮಾಡ್ತಾರೆ ಅವರು, ಬಟ್ ಕಲೆಕ್ಟ್ ಮಾಡಿ ಇನ್ನೊಬ್ಬರಿಂದ ತಕೊಂಡು ಕಟ್ಟುವಂಥದ್ದು. ಸೊ ಅದು ಪರೋಕ್ಷ ತೆರಿಗೆ. ಓಕೆ, ಹೊಸದಾಗಿ GST ಅಂತ ತಂದಿದ್ದಾರಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ? GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಮೊದ್ಲೇನಿತ್ತು ಗೊತ್ತಾ ಮಕ್ಳೇ? ಮೊದ್ಲು ನಮ್ಗೆ 1 ಜುಲೈ 2017 ಮೊದ್ಲು ಗೂಡ್ಸಿಗೆ ಅಂದ್ರೆ ವಸ್ತು ಸೇಲ್ ಮಾಡಿದ್ರೆ ಅದ್ರ ಮೇಲೆ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು, ವ್ಯಾಟ್ ಅಂತ ಇತ್ತು, ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು. ಅದೇ ಸರ್ವಿಸ್ ಕೊಟ್ರೆ ನಾವು ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು, ಮತ್ತೆ ಸೆಂಟ್ರಲ್ ಎಕ್ಸೈಸ್ ಅಂತ ಇತ್ತು. ತುಂಬಾ ತರದ ಬೇರೆ 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 ತೆರಿಗೆ ಇತ್ತು. ಆದ್ರೆ ಈಗ ಏನ್ ಮಾಡಿದ್ರೆ ಅಂದ್ರೆ ಸರ್ಕಾರ, ನಿಮ್ಗೆ ಒಂದು ವಸ್ತು ಮಂಗಳೂರಲ್ಲಿ ತಗೊಳ್ಬೇಕು ಅಂತ ಇದ್ರೆ ಅದಕ್ಕೆ ಒಂದು ನೀವು 100 ರೂಪಾಯಿ ಕೊಟ್ರೆ ಅದೇ ವಸ್ತು ಅದೇ ಕ್ವಾಲಿಟಿ ಎಲ್ಲ ಸೇಮ್ ಇದ್ರೆ ಅದನ್ನು ನೀವು ಬಾಂಬೆಯಲ್ಲಿ ಹೋಗಿ ತಕೊಂಡ್ರೆ ಅದಕ್ಕೆ ರೇಟೇ ಬೇರೆ, ಅದರದ್ದು ವ್ಯಾಲ್ಯೂ ಬೇರೆ. ಯಾಕಂದ್ರೆ ಅಲ್ಲಿ ತೆರಿಗೆಯ ಏನ್ ರೇಟ್ ಇದೆ ನೋಡಿ, ಬಾಂಬೆಯಲ್ಲಿ ಬೇರೆ, ಕರ್ನಾಟಕದಲ್ಲಿ ಬೇರೆ. ಹಾಗಾಗಿ ನಿಮ್ಗೆ ಒಂದೇ ತರದ ವಸ್ತು ಬೇರೆ ಬೇರೆ ರೇಟ್ ಅಲ್ಲಿ ಸಿಕ್ತಿತ್ತು. ಸೊ ಗವರ್ಮೆಂಟ್ ಏನ್ ಮಾಡಿದೆ ಈಗ ಅಂತ ಹೇಳಿದ್ರೆ, ಎಲ್ರಿಗೂ ಎಲ್ಲೇ ಹೋದ್ರೂ ಸಹ ಎಲ್ಲಾ ವಸ್ತುಗಳು ಸಮಾನ ಬೆಲೆಗೆ ಸಿಗ್ಬೇಕು ಅಂತ ಹೇಳಿ ಅವರು GST ಅನ್ನೋದನ್ನು ತಂದಿದ್ದಾರೆ. GST ಅಂದ್ರೆ 1 ನೇಷನ್ 1 ಟ್ಯಾಕ್ಸ್. ಅಂದ್ರೆ ನೀವು ಇಂಡಿಯಾದಲ್ಲಿ ಎಲ್ಲೇ ಹೋದ್ರು ಒಂದು ವಸ್ತುವಿಗೆ ಸೇಮ್, ಈಗ ನಾವೀಗ ನಾರ್ಮಲ್ ಆಗಿ ಮೊಬೈಲ್ ಯೂಸ್ ಮಾಡ್ತೇವಲ್ವಾ, ಎಲ್ರು ನಿಮ್ಮ ಅಪ್ಪ ಅಮ್ಮನ ಹತ್ರ ಸಹ ಇರ್ತದೆ. ಸೊ ಈ ಮೊಬೈಲಿಗೆ ಇಲ್ಲಿ ನೀವು ತಕೊಂಡ್ರು ಸಹ ಸೇಮ್ ರೇಟ್ ಇರಬೇಕು, ಬೇರೆ ಕಡೆ ಬೇರೆ ಸ್ಟೇಟಿಗೆ ಬೇರೆ ಕಡೆ ಹೋಗಿ ತಗೊಂಡ್ರು ಸಹ ಸೇಮ್ ರೇಟ್ ಇರಬೇಕು. ಅದಕ್ಕೋಸ್ಕರ ಅವರು GST ಅನ್ನೋದು ತಂದಿದ್ದಾರೆ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇಲ್ಲ. ಮೊದ್ಲೇನಾಗ್ತಿತ್ತಂದ್ರೆ ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಆಗುವಾಗ ಅವರು ಸೆಂಟ್ರಲ್ ಎಕ್ಸೈಸ್ ಅಂತ ಹಾಕ್ತಿದ್ರು. ನೆಕ್ಸ್ಟ್ ಆ ಸೆಂಟ್ರಲ್ ಎಕ್ಸೈಸ್ ಆಗಿ ಆಡ್ ಆಗಿ ಬಂದು ಅದು ಡೀಲರ್ ಕೈಗೆ ಬಂದು ಅವರು ನಮ್ಮಂತ ಕಸ್ಟಮರ್ಗೆ ಸೇಲ್ ಮಾಡುವಾಗ ವ್ಯಾಟ್ ಆಡ್ ಮಾಡ್ತಿದ್ರು. ಹಾಗೇನಾಗ್ತಿದ್ರು, ಎಕ್ಸೈಸ್ ನ ಮೇಲೆ ಮತ್ತೆ ವ್ಯಾಟ್, ಸೊ ಟ್ಯಾಕ್ಸ್ ನ ಮೇಲೆ ಟ್ಯಾಕ್ಸ್ ಆಗ್ತಿತ್ತು ಅಲ್ವಾ ಮಕ್ಳೇ? ಸೊ ಈಗ ಈ GST ಬಂದ ನಂತರ ಏನಾಗಿದೆ, ಈ ಒಂದು ವಸ್ತುವಿಗೆ ಬರೀ GST ಆಡ್ ಆಗತ್ತೆ. ಅಂದ್ರೆ
ಎಲ್ಲ ಸಹ ಟ್ಯಾಕ್ಸ್, ಎಲ್ಲ ಟೈಪ್ ಇದು ಟ್ಯಾಕ್ಸ್ ಆ್ಯಡ್ ಆಗಿ GST ಬಂದಿರೋದು. ಸೊ ಇದಕ್ಕೆ ನಮಗೆ ಆಗ ಏನಾಯ್ತು, ರೇಟು ಕಮ್ಮಿ ಆಯ್ತು ಮೊದಲಿಗೆ ಕಂಪೇರ್ ಮಾಡಿದ್ರೆ, ಪ್ಲಸ್ ಈ ತರದ ವಸ್ತು ಎಲ್ಲ ಕಡೆ ಸಹ ನಿಮ್ಗೆ ಸೇಮ್ ರೇಟಿಗೆ ಸಿಗ್ತದೆ. ಸೊ GST ಅನ್ನೋದು ಒಂದು ಉತ್ತಮ ಪದ್ಧತಿ ನಮ್ಮ ಸರ್ಕಾರ ನಮ್ಗೆ ಕೊಟ್ಟಿರುವಂತದ್ದು. ನೀವು ಕಂಪೇರ್ ಮಾಡಿದ್ರೆ ಮೊದಲಿನ ವ್ಯಾಟ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಸಿಗಲ್ಲ, ಈಗ GST ಅನ್ನೋದು ತುಂಬಾ ಉತ್ತಮವಾಗಿದೆ. ಇದು ನೀವು ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಅಲ್ಲಿ ಸ್ಕೂಲಲ್ಲಿ ಕಲ್ತು ಹೋಗುವಾಗ ನಿಮ್ಗೆ ಏನಂತ ಅದು ಕರೆಕ್ಟ್ ಆಗಿ ಗೊತ್ತಾಗತ್ತೆ GST ಅಂತ ನೀವು. ಸೊ ಅದರ ಪ್ರಕಾರ ನಿಮ್ಗೆ ಇನ್ನು ಏನಾದ್ರೂ ಅದರ ಬಗ್ಗೆ ಡೌಟ್ ಇದ್ರು ಸಹ ಅಥವಾ ನಿಮ್ಗೆ ಪ್ರಶ್ನೆ ಇದ್ರು ಸಹ ನೀವು ಕೇಳ್ಬೋದು. GST ಅನ್ನೋದು ಒಂದು ಒಳ್ಳೆ ಉತ್ತಮ ಪದ್ಧತಿ, ಎಲ್ಲರೂ ಸಹ ಈಗ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದು GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಮತ್ತೆ ಸರ್ವಿಸಿನ ಮೇಲೆ ಒಂದೇ ಟ್ಯಾಕ್ಸ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್. ಯಾವ ತರದ ಆದಾಯಗಳಿಗೆ ತೆರಿಗೆ ಬರುತ್ತೆ? ತೆರಿಗೆ ನೋಡು, ತೆರಿಗೆಯಲ್ಲಿ 5 ತರದ ಆದಾಯಗಳಿಗೆ ತೆರಿಗೆ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ 5 ತರದ ಯಾವ್ದೆಲ್ಲ ಆದಾಯ ಅಂತ ಹೇಳಿದ್ರೆ, ಒಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೇಳ್ತೇವೆ. ನಾನು ನಿಮ್ಗೆ ಆಗದಿಂದ ಹೇಳ್ತಿದ್ದೆ, ಅಂದ್ರೆ ನಿಮ್ಮ ಅಪ್ಪ ಎಲ್ಲಾದ್ರೂ ಕಂಪನಿಯಲ್ಲಿ ಕೆಲಸದಿದ್ರೆ ಅವರಿಗೆ ಮಂತ್ಲಿ ಸಂಬಳ ಕೊಡ್ತಾರಲ್ವಾ, ನಿಮ್ಮ ಅಪ್ಪ ಮಂತ್ಲಿ ಸಂಬಳ ಆದ ಕೂಡಲೇ ನಿಮಗೆ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ ಬರ್ತಾರೆ, ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೇಳಿ, ಅದೊಂದು ಹೆಡ್. ಇನ್ನೊಂದು ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ. ಸ್ಯಾಲ್ರಿ ನಿಮ್ಗೆ ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳಿ, ಮಂತ್ಲಿ ಅವರಿಗೆ ಏನ್ ಇನ್ಕಮ್ ಕೊಡ್ತಾರೆ ಅವರ ಎಂಪ್ಲಾಯರ್, ಅವರ ಬಾಸ್, ಅದಕ್ಕೆ ಅವರು ಇಯರ್ಲಿ ಒನ್ಸ್ ಟ್ಯಾಕ್ಸ್ ಕಟ್ಟೋದಕ್ಕೆ ಸ್ಯಾಲರಿ ಇನ್ಕಮ್ ಹೇಳ್ತಾರೆ, ಅದಕ್ಕೆ ಇಯರ್ಲಿ ಒಂದ್ಸಲ ಟ್ಯಾಕ್ಸ್ ಕಟ್ಟೋದಕ್ಕೆ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಇನ್ನೊಂದು ಹೆಡ್ ಯಾವ್ದಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಮ ಹೆಸರಲ್ಲಿ ಒಂದು 3 ಮನೆ ಇದ್ರೆ, ನನ್ಗೆ ಇರ್ಲಿಕ್ಕೆ ಉಳ್ಕೊಳ್ಳಿಕ್ಕೆ ಒಂದು ಮನೆ ಇದೆ, ಇನ್ನು ಅದಲ್ಲದೆ 2-3 ಮನೆ ಜಾಸ್ತಿ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ, ಅದನ್ನು ಯಾರಿಗಾದ್ರೂ ಬಾಡಿಗೆಗೆ ಕೊಡ್ತೇವೆ ಅಲ್ವಾ, ರೆಂಟ್ ಅಂತ ಕೇಳಿರ್ಬೋದು ನೀವು, ರೆಂಟಿಗೆ ಕೊಡ್ತೇವೆ, ಮಂತ್ಲಿ ರೆಂಟಿಗೆ. ಸೊ ಆ ರೆಂಟಿನ ಇನ್ಕಮ್ ನ ಮೇಲೆ ನಾವು ಏನ್ ಟ್ಯಾಕ್ಸ್ ಕಟ್ತೇವೆ ಅದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹೆಡ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಗೈನ್ ಅಂತ ಹೇಳಿ. ಕ್ಯಾಪಿಟಲ್ ಗೈನ್ ಅಂದ್ರೆ ಏನಂತ ಹೇಳಿದ್ರೆ, ಈಗ ನಮ್ಮ ಹತ್ರ ಆಸ್ತಿ ಇದೆ, ಪ್ರಾಪರ್ಟಿ ಇದೆ, ಅದು ನನ್ಗೆ ಬೇಡ, ಇನ್ನು ಸೇಲ್ ಮಾಡಿ ನಾವು ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ತೇವೆ, ಅಥವಾ ನಮ್ಮ ಹತ್ರ 2-3 ಪ್ರಾಪರ್ಟಿ ಇದೆ ಅಂತ ಆದ್ರೆ ಅದನ್ನು ನಾವು ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡುವ ಅಂತ ಅನ್ಕೊಂಡ್ರೆ, ಆ ಪ್ರಾಪರ್ಟಿಯನ್ನು ಸೇಲ್ ಮಾಡಿದಾಗ ಅದರ ಮೇಲೆ ಏನ್ ಟ್ಯಾಕ್ಸ್ ಕಟ್ತೇವೆ ಕ್ಯಾಪಿಟಲ್ ಗೈನ್ ಬಂದದ ಮೇಲೆ, ಅದಕ್ಕೆ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಇನ್ನೊಂದು 4ನೇ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಇದೇನಂತ ಹೇಳಿದ್ರೆ, ನಾನೇನಾದ್ರೂ ಒಂದು ಬಿಸ್ನೆಸ್ ಮಾಡ್ಕೊ, ಅಂದ್ರೆ ನಾನೀಗ ಉದಾಹರಣೆಗೆ ನನ್ನ ಹತ್ರ ಒಂದು ಶಾಪ್ ಇದೆ, ನಾನು ಅದ್ರಲ್ಲೆಲ್ಲ ಬೇಕಾದ ಐಟಮ್ಸ್ ಎಲ್ಲ ಸೇಲ್ ಮಾಡ್ತೇನೆ, ಹಾರ್ಡ್ವೇರ್ ಐಟಮ್ ಆ ತರ. ಸೊ ಅದರಿಂದ ಬಿಸ್ನೆಸ್ ಮಾಡೋದ್ರಿಂದ ಏನು ನನಗೆ ಪ್ರಾಫಿಟ್ ಉಳ್ಕೊಳ್ಳುತ್ತೆ, ಆ ಪ್ರಾಫಿಟ್ ಮೇಲೆ ಏನ್ ಟ್ಯಾಕ್ಸ್ ಕಟ್ತೇವೆ ನಾವು, ಅದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರಾಫಿಟ್ಸ್ ಅಂತ ಹೇಳ್ತೇವೆ, ಆ ಪ್ರೊಫೆಷನ್ ಅಂತ. ಅದರ ಮೇಲೆ ಕಟ್ಟುವ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ 5ನೇ ಹೆಡ್, ಲಾಸ್ಟ್ ಹೆಡ್ ಏನಂತ ಹೇಳಿದ್ರೆ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿದ್ರೆ ಈ 4 ಹೆಡ್ ಅಲ್ಲಿ ಕವರ್ ಆಗೋದು, ಅಂದ್ರೆ ಸ್ಯಾಲರಿಯಿಂದ ಬಂದ ಇನ್ಕಮ್ ಅಲ್ಲ, ಹೌಸ್ ಪ್ರಾಪರ್ಟಿಯಿಂದ ಬಂದ ಇನ್ಕಮ್ ಅಲ್ಲ, ಕ್ಯಾಪಿಟಲ್ ಗೇನ್ ಇಂದಾಗಿ ಬಂದ ಇನ್ಕಮ್ ಅಲ್ಲ, ಇನ್ನೊಂದು ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಇಂದ ಬಂದ ಇನ್ಕಮ್ ಸಹ ಅಲ್ಲ ಅಂತ ಆದ್ರೆ, ಅಂದ್ರೆ ನಾನು ನಿನ್ಗೆ ಆಗ್ಲೇ ಹೇಳಿದೆ ಅಲ್ಲ ಉದಾಹರಣೆ, ನಿನ್ನ ಹತ್ರ ದುಡ್ಡು ಇದೆ ತುಂಬಾ, ಮನೇಲಿ ಇಡ್ಲಿಕ್ಕೆ ಹೆದರಿಕೆ ಆಗತ್ತೆ ಅಂತ ಆದ್ರೆ ನೀ ಬ್ಯಾಂಕ್ ಅಲ್ಲಿ ಇಡ್ತೀಯ, ಆಗ ನಿನ್ಗೆ ಅವ್ರು ಏನ್ ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ. ಆ ಇನ್ಕಮ್ ಅನ್ನು ಎಲ್ಲಿ ತೋರಿಸ್ಬೇಕು ನೀನು, 5ನೇ ಹೆಡ್ ಅಲ್ಲಿ ತೋರಿಸ್ಬೇಕು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ. ಯಾವ್ದಾದ್ರು ಬೇರೆ ಇನ್ಕಮ್ ಇದ್ರೆ ಅದರಲ್ಲಿ ತೋರಿಸಿದ್ರೆ ಅದರ ಮೇಲೆ ನೀನ್ ಟ್ಯಾಕ್ಸ್ ಕಟ್ತೀಯ ಅಂತಾದ್ರೆ ಅದು ಸಹ ಇನ್ಕಮ್ ಟ್ಯಾಕ್ಸ್ ನೀನ್ ಕಟ್ಟುವಂತದ್ದು. ಸೊ ಈ ತರದ 5 ಹೆಡ್ಗಳಿಗೆ 5 ತರ ವಿಧದ ಆದಾಯಗಳಿಗೆ ನೀನು ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ ಕಟ್ಟಬೇಕಾಗ್ತದೆ. ಹೌದು ಆಂಟಿ, ನೀವ್ ಹೇಳುವಾಗ ಕ್ಯಾಪಿಟಲ್ ಗೇನ್ ನ ಬಗ್ಗೆ ನಂಗೆ ನೆನಪಾಯ್ತಿದ್ದು. ನನ್ನ ಅಜ್ಜನ ಹತ್ತಿರ ಆಸ್ತಿ ಇತ್ತು, ಅದನ್ನ ಸೇಲ್ ಮಾಡಿದ್ರು. ಮತ್ತೆ ನನ್ನ ಅಪ್ಪ ಮತ್ತೆ ಅಜ್ಜನು ಏನೋ ಕ್ಯಾಪಿಟಲ್ ಗೇನ್ ಬಗ್ಗೆ ಏನೋ ಮಾತಾಡ್ತಾ ಇದ್ರು. ಅದರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಹೇಳ್ತೀರಾ ಕ್ಯಾಪಿಟಲ್ ಗೇನ್ ನ ಬಗ್ಗೆ ಆಂಟಿ? ಹೌದು, ಕ್ಯಾಪಿಟಲ್ ಗೇನ್ ಅಂದ್ರೆ ನೀನ್ ಹೇಳಿದೆಯಲ್ಲ ನಿನ್ನ ಅಜ್ಜನ ಹತ್ರ ಪ್ರಾಪರ್ಟಿ ಇತ್ತು ಅಂತ ಹೇಳಿ, ಈಗ ನಿನ್ನ ಅಜ್ಜ ಆ ಪ್ರಾಪರ್ಟಿಯನ್ನು ಯಾವುದೋ ಒಂದು ವರ್ಷದಲ್ಲಿ ತಕೊಂಡಿರ್ತಾರೆ ಅಲ್ವಾ. ಸೊ ಅಂದ್ರೆ ನಿನ್ನ ಅಜ್ಜ ಕೂಡ ಆ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿರ್ತಾರೆ, ಅದನ್ನು ಅವರು ಅವರ ಜೊತೆ 24 ಮಂತ್ಸ್ ಅಂತ ಹೇಳಿದ್ರೆ 2 years ಅಲ್ವಾ. 1 yearಗೆ ಎಷ್ಟು ಮಂತ್ ಇದೆ ಮಕ್ಳೇ? 12 months ಅಲ್ವಾ. ಸೊ 12 months ಅಂದ್ರೆ 1 year, ಅಂದ್ರೆ ಈಗ 24 months 2 years ಅವರ ಆಸ್ತಿಯನ್ನು, ಆ ಪ್ರಾಪರ್ಟಿಯನ್ನು ಅವರಷ್ಟಕ್ಕೆ ಅವರಲ್ಲಿ ಇಟ್ಕೊಂಡು ನಂತರ ಅದನ್ನು ಯಾರಿಗಾದ್ರೂ ಬೇರೆಯವರಿಗೆ ಸೇಲ್ ಮಾಡುವಾಗ ಸರ್ಕಾರ ಏನ್ ಹೇಳತ್ತೆ, ನೀನು ಪರ್ಚೇಸ್ ಮಾಡುವಾಗ ಅದಕ್ಕೆ 50 ಲಕ್ಷ ಕೊಟ್ಟಿದ್ರೆ, ಈಗ ನೀನು ಅದನ್ನು ಸೇಲ್ ಮಾಡುವಾಗ ಎಲ್ಲಾದ್ರೂ ಅದನ್ನು 80 ಲಕ್ಷಕ್ಕೆ ಸೇಲ್ ಮಾಡಿದ್ರೆ ಎಷ್ಟು ಜಾಸ್ತಿ ಇನ್ಕಮ್ ನಿನ್ನ ಅಜ್ಜ ತಗೊಂಡಾಗಾಯ್ತು?
30 ಲಕ್ಷ ಜಾಸ್ತಿ ನಿನ್ನ ಅಜ್ಜನಿಗೆ ಸಿಕ್ಕಿದಾಗಾಯ್ತಲ್ವಾ. ಸೊ ಆ 30 ಲಕ್ಷದ ಮೇಲೆ ನೀನು ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ಅದು ನಿನ್ನ ಇನ್ಕಮ್ ಆಗತ್ತೆ, ನಿನ್ಗೆ ಅಷ್ಟು ಜಾಸ್ತಿ ಸಿಕ್ಕಿದಾಗ ಆಗತ್ತೆ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಗೇನ್ ಅಂದ್ರೆ ಕ್ಯಾಪಿಟಲ್ ಎಸೆಟ್, ನಮ್ಮ ಜೊತೆ ಇರುವ ತುಂಬಾ ಟೈಮ್ ನಾನು ಇಟ್ಕೊಳ್ಳುವಂತ ಎಸೆಟ್ ಅನ್ನು ಕ್ಯಾಪಿಟಲ್ ಎಸೆಟ್ಸ್ ಅಂತ ಹೇಳ್ತೇವೆ. ಅದ್ರ ಮೇಲೆ ಕಟ್ಟುವಂತದನ್ನು ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. ಈಗ ಅದ್ರಲ್ಲಿ ನಾನು ಹೇಳಿದಾಗೆ ನಮ್ಮ ಹತ್ರ ಅದು 24 ಮಂತ್ಸ್ ನಾವು ಇಟ್ಕೊಂಡು ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಆಗತ್ತೆ. ಅದೇ ನಾವು ಪ್ರಾಪರ್ಟಿ ತಗೊಂಡು 1 ವರ್ಷದ ಒಳಗೆ ನಾವು ಅದನ್ನು ಸೇಲ್ ಮಾಡಿದ್ರೆ ಆಗ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಆಗತ್ತೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದಾಗ ನೀನು ಅದಕ್ಕೆ 20% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ನಮ್ಮದು, ನಾನೀಗ ಹಾಗೆ ಹೇಳಿದಲ್ಲ ನಿಮ್ಗೆ, 2.5 ಲಕ್ಷ ತನಕ ಟ್ಯಾಕ್ಸ್ ಇರಲ್ಲ, 5 ಲಕ್ಷ ತನಕ 5%, 5ರಿಂದ 10 ಲಕ್ಷ ತನಕ 20%, 10ಕ್ಕಿಂತ ಜಾಸ್ತಿ ಆದ್ರೆ 30%. ಸೊ ಅದೇ ಸ್ಲಾಬ್ ರೇಟ್ ಅಲ್ಲಿ ಅದು ಬರುತ್ತೆ, ಎಷ್ಟು ಕ್ಯಾಪಿಟಲ್ ಗೇನ್ ಇರುತ್ತೆ. ಅಂತೂ ಪ್ರಾಪರ್ಟಿ ಸೇಲ್ ಆದಾಗ ನಾವು ಎಷ್ಟು ಕಾಸ್ಟ್ ಕೊಟ್ಟು ಅದನ್ನು ತಗೊಂಡಿರ್ತೇವೆ, ನಂತರ ನಾವು ಸೇಲ್ ಮಾಡುವಾಗ ಅದಕ್ಕೆ ಎಷ್ಟು ಸೇಲ್ ಕನ್ಸಿಡರೇಷನ್ ತಗೊಳ್ತೇವೆ, ಅಂದ್ರೆ ಇನ್ಕಮ್ ತಗೊಳ್ತೇವೆ, ಆದ್ರೆ ಡಿಫ್ರೆನ್ಸ್ ಏನಿದೆ ನೋಡಿ, ಆ ಡಿಫ್ರೆನ್ಸಿನ ಮೇಲೆ ಕಟ್ಟುವಂತದ್ದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಈಗ ಗೊತ್ತಾಯ್ತಾ ನಿನ್ನ ಅಜ್ಜ ಮತ್ತೆ ಅಪ್ಪ ಏನ್ ಮಾತಾಡ್ತಿದ್ರು ಅಂತೇಳಿ? ಹೌದು, ಗೊತ್ತಾಯ್ತು. ಅದಕ್ಕೆ ಏನಾದ್ರೂ ಶಾರ್ಟ್ ಫಾರ್ಮ್ ಇದೆಯಾ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್? ಕ್ಯಾಪಿಟಲ್ ಗೇನ್ ಅಂದ್ರೆ ನಾನು ಹೇಳಿದಾಗೆ 24 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದನ್ನು ಶಾರ್ಟ್ ಫಾರ್ಮ್ ಆಗಿ LTCG ಅಂತ ಹೇಳ್ತಾರೆ. ಅದೇ ಹೌದು, 24 ಮಂತ್ಸ್ಗಿಂತ ಕಡಿಮೆ ಟೈಮ್ ನಿಮ್ಮ ಹತ್ರ ಇದ್ದು ಮತ್ತೆ ಸೇಲ್ ಮಾಡ್ತೀರಾ ಅಂತ ಆದ್ರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. ಅದಕ್ಕೆ STCG ಅಂತ ಹೇಳ್ತಾರೆ. ಆಂಟಿ, ನೀವು ತೆರಿಗೆ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ರಿ, ನಿಮ್ಗೆ ತುಂಬಾ ಧನ್ಯವಾದಗಳು. ಅಭಯ್, ನಿಂಗೂ ತುಂಬಾ ಧನ್ಯವಾದಗಳು. ನೀವು ಕೊಟ್ಟ ಮಾಹಿತಿಗಳನ್ನು ನನ್ನ ಗೆಳೆಯರೊಂದಿಗೆ ಹಂಚಿಕೊಳ್ಳುತ್ತೇನೆ. ಖಂಡಿತವಾಗಿಯೂ ಮಕ್ಕಳೇ, ನಿಮಗೆ ಇನ್ನು ಮುಂದೆ ಕೂಡ ಏನಾದರೂ ಪ್ರಶ್ನೆ ಇದ್ದಲ್ಲಿ ನನ್ನನ್ನು ನೇರವಾಗಿ ಬಂದು ಕೇಳಿ, ನಾನು ನಿಮಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡುತ್ತೇನೆ. ನೀನು ಹೇಳಿದಾಗೆ ನೀನು ಕೂಡ ಮನಸ್ವಿ, ನಿನಗೆ ಗೊತ್ತಿದ್ದವರೆಲ್ಲರ ಜೊತೆ ಕೂಡ ಈ ವಿಷಯದ ಬಗ್ಗೆ ಅವರಿಗೆ ಪ್ರಶ್ನೆ ಇದ್ದಲ್ಲಿ ಅವರಿಗೆಲ್ಲರಿಗೂ ಇದನ್ನು ಹಂಚಿಕೊಳ್ಬೇಕು. ಅವರಿಗೆ ಏನಾದ್ರೂ ಪ್ರಶ್ನೆ ಇದ್ದಲ್ಲೂ ನೀವು ನನ್ನಲ್ಲಿ ಬಂದು ಕೇಳ್ಬೋದು, ನಾನು ಅದಕ್ಕೆ ಉತ್ತರ ಕೊಡುತ್ತೇನೆ. ಓಕೆ, ನಮಸ್ಕಾರಗಳು. ಹೇಗಿತ್ತು ಮಕ್ಕಳೇ ತೆರಿಗೆ ಕುರಿತಾಗಿನ ನಮ್ಮ ರೇಡಿಯೋ ಕ್ಲಾಸ್ ರೂಮ್? ನಿಮಗೆ ಸಿಕ್ಕಂತಹ ಮಾಹಿತಿಗಳನ್ನು ನೀವು ನಿಮ್ಮ ಗೆಳೆಯರೊಂದಿಗೆ, ಗೆಳತಿಯರೊಂದಿಗೆ ಅಥವಾ ಮನೆಯವರೊಂದಿಗೆ ಹಂಚಿಕೊಳ್ತೀರಲ್ಲ? ಇದನ್ನು ನಡೆಸಿಕೊಟ್ಟವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಶಬಾನಾ, ಹಾಗೂ ಇದರಲ್ಲಿ ಭಾಗವಹಿಸಿದವರು ದ ಭಾರತ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳಾದ ಅಭಯ್ ಪ್ರಸಾದ್ ಭಟ್ ಹಾಗೂ ಮನಸ್ವಿ. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.